ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ವಿಧಾನಸೌಧ ಕಡೆಗೆ ಬಂದಿರುವಂತಹ ದೃಶ್ಯವನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ವಿಧಾನಸೌಧದ ಮುಂಭಾಗದ ಗೇಟ್ ಮೂಲಕವಾಗಿ ಒಳಗಡೆ ಪ್ರವೇಶ ಮಾಡಿರುವಂತಹ ಕರ್ನಾಟಕದ ನೂತನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೀಗ ಮುಖ್ಯಮಂತ್ರಿಯಾಗಿ ವಿಧಾನಸೌಧದ ಕಡೆಗೆ ಬರ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ವಿಧಾನಸೌಧಕ್ಕೆ ಬಂದಾಗ ಅಲ್ಲಿ ಆ ಪಶ್ಚಿಮ ಬಾಗಿಲ ಮೆಟ್ಟಿಲುಗಳಿಗೆ ನಮಸ್ಕಾರ ಮಾಡಿ ಅವರು ಒಳಪ್ರವೇಶವನ್ನು ಮಾಡಿದರು. ಆ ಮೂಲಕ ಅವತ್ತು ಅವರು ಹೇಳಿದಂತಹ ಮಾತು, ಆ ದಿವಸ ಅವರು ಹೇಳಿದಂತಹ ಮಾತು, ನಾನು ಈ ವಿಧಾನಸೌಧದ ಚಪ್ಪಡಿಗಲ್ಲಾಗಿ ನಾನು ನನ್ನ ಪಕ್ಷವನ್ನು 3ನೇ ಮಹಡಿಯಲ್ಲಿ ಕೂರಿಸ್ತೀನಿ ಅಂತ ಹೇಳಿ ಈಗ ತಾವು ಇಟ್ಟಿದ್ದಂತಹ ನಂಬಿಕೆಯ ಪ್ರಕಾರವಾಗಿಯೇ ಪಕ್ಷವನ್ನು ಅಧಿಕಾರಕ್ಕೆ ತರೋದರಲ್ಲಿ ಯಶಸ್ವಿಯಾದರು. ಅದಾಗಿ ಈಗ 3 ವರ್ಷಗಳ ನಂತರ ಸ್ವತಃ ತಾವೇ 3ನೇ ಮಹಡಿಯಲ್ಲಿ ಕುಳಿತು ಆಡಳಿತವನ್ನು ನಡೆಸೋದಕ್ಕಾಗಿ ಈಗ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿ ಆದ ನಂತರ ಮೊದಲ ಬಾರಿಗೆ ಬರ್ತಾ ಇರುವಂಥದ್ದು. ಮೇನ್ ಗೇಟಿಂದ ಒಳಗಡೆ ಬರ್ತಾ ಇರುವಂತಹ ದೃಶ್ಯವನ್ನು ಇಲ್ಲಿ ನೋಡ್ತಾ ಇದ್ವಿ. ವಿಧಾನಸೌಧದ ಆವರಣದಲ್ಲಿ ಬ್ಯಾಟರಿ ಚಾಲಿತ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ. ಅಂಬೇಡ್ಕರ್ ಅವರ ಪುತ್ಥಳಿಗೆ ಹಾರವನ್ನು ಹಾಕಿದ ನಂತರ ಅಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿದ ನಂತರ ಬಹುಶಃ ಬಸವೇಶ್ವರರ ಪುತ್ಥಳಿಗೆ, ಹಾಗೆಯೇ ಕೆಂಪೇಗೌಡರ ಪುತ್ಥಳಿ ಮತ್ತು ಕೆಂಗಲ್ ಹನುಮಂತಯ್ಯ ಈ ರೀತಿಯಾಗಿ ಬೇರೆ ಬೇರೆ ಪುತ್ಥಳಿಗಳಿಗೆ ಮಾಲಾರ್ಪಣೆಯನ್ನು ಮಾಡಿ ನಂತರ ಈಗ ಬಸವೇಶ್ವರರ ಪುತ್ಥಳಿಗೆ ಪುಷ್ಪನಮನವನ್ನು ಸಲ್ಲಿಸೋದಕ್ಕಾಗಿ ಬರ್ತಾ ಇದ್ದಾರೆ. ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ಬಸವಣ್ಣನವರ ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಮಾಡೋದಕ್ಕಾಗಿ ಆಗಮಿಸಿದ್ದಾರೆ.
ವಿಧಾನಸೌಧಕ್ಕೆ ಆಗಮಿಸಿರುವ ಸಿಎಂ ಡಿಕೆ ಶಿವಕುಮಾರ್ ಇದೀಗ ಅಲ್ಲಿನ ಆವರಣದಲ್ಲಿರುವಂತಹ ಪುತ್ಥಳಿಗಳಿಗೆ ಪುಷ್ಪಾರ್ಚನೆಯನ್ನ ಮಾಡ್ತಾ ಇದ್ದಾರೆ, ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಅವರ ಜೊತೆಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವಂತಹ KH ಮುನಿಯಪ್ಪ ಅವರು ಕೂಡ ಅವರಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಅವರ ಜೊತೆಗಿರುವಂಥದ್ದು. ಹಾಗೆಯೇ ಅವರು ಅಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಅಲ್ಲಿ ಅದರ ನೆಕ್ಸ್ಟ್ ಸೈಡ್ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಜನ ಕೂಡ ನೋಡ್ತಾ ಇದ್ದಾರೆ. ಜನರು ಶಿವಕುಮಾರ್ ಅವರನ್ನ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ, ಮುಖ್ಯಮಂತ್ರಿಯಾಗಿ ಬಂದ ಬಳಿಕ ಇದೀಗ ಅವರು ಅಲ್ಲಿರುವಂತಹ ಪುತ್ಥಳಿಗಳಿಗೆ ಮಾಲಾರ್ಪಣೆ ಮಾಡುವಂಥದ್ದು, ಪುಷ್ಪಾರ್ಚನೆಯನ್ನ ಮಾಡುವಂಥದ್ದು, ನಮನವನ್ನ ಸಲ್ಲಿಸಿದ ನಂತರ ವಿಧಾನಸೌಧದ ಒಳಗೆ ತೆರಳುತ್ತಾರೆ. ಸೊ ಸಂಪುಟ ಸಭೆ ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗುತ್ತೆ. ಏನಾಗುತ್ತೆ, ಯಾವ ರೀತಿಯಾದಂತಹ ಒಂದು ನಿರ್ಣಯವನ್ನ, ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ಕುತೂಹಲ ಇದೆ. ಡಿಕೆ ಶಿವಕುಮಾರ್ ಅವರು ನಡ್ಕೊಂಡು ಬಂದು ಒಂದೊಂದೇ ಪುತ್ಥಳಿಗೆ ಈಗ ಅಲ್ಲಿ ಪುಷ್ಪ ನಮನವನ್ನ ಸಲ್ಲಿಸ್ತಿದ್ದಾರೆ. ವಿಧಾನಸೌಧದ ಮುಂಭಾಗದಲ್ಲಿರ್ತಕ್ಕಂತಹ ಕೆಂಪೇಗೌಡರ ಪುತ್ಥಳಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಈ ಮೂಲಕ ನಾನು ಎಲ್ಲ ಸಮುದಾಯಗಳವರನ್ನು ಕೂಡ, ಎಲ್ಲ ಸಮುದಾಯಗಳ ಸಾಂಸ್ಕೃತಿಕ ನಾಯಕರುಗಳಿಗೆ ಗೌರವವನ್ನು ಸಲ್ಲಿಸುವಂತಹ, ಆ ನಾಯಕರುಗಳನ್ನು ನಮಿಸುವಂತಹ ಕೆಲಸವನ್ನು ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ವಿಧಾನಸೌಧದ ಆವರಣದಲ್ಲಿರ್ತಕ್ಕಂತಹ, ವಿಧಾನಸೌಧ ಮುಂಭಾಗದಲ್ಲಿರ್ತಕ್ಕಂತಹ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಶಿಲ್ಪಿಯವರ ಭಾವಚಿತ್ರಕ್ಕೆ ಮತ್ತು ಅವರ ಪುತ್ಥಳಿಗೆ ನಮನವನ್ನು ಸಲ್ಲಿಸಿದ ನಂತರ ಬಸವೇಶ್ವರರ ಭಾವಚಿತ್ರಕ್ಕೆ ಮತ್ತು ಪುತ್ಥಳಿಗೆ ನಮನವನ್ನು ಸಲ್ಲಿಸಿ ಕೆಂಪೇಗೌಡರ ಭಾವಚಿತ್ರ ಮತ್ತು ಪುತ್ಥಳಿಗೆ ನಮನವನ್ನು ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಈಗ ಡಿಕೆ ಶಿವಕುಮಾರ್ ಅವರು ಸಾಮಾನ್ಯ ಮುಂಚೆ ಏನು ಮಾಧ್ಯಮದವರಿಗೆ ನಾರ್ಮಲಿ ಪ್ರತಿಕ್ರಿಯೆ ಕೊಡ್ತಿದ್ರು, ಮುಖ್ಯಮಂತ್ರಿ ಆದ ನಂತರ ನಾವು ನೋಡ್ತಾ ಇದ್ವಿ ಬಹುತೇಕ ಅವರು ಪ್ರಶ್ನೆಗಳಿಗೆ ಅಲ್ಲೇ ಉತ್ತರವನ್ನು ಕೊಡೋ ಬದಲಿಗೆ ನಂತರ ಮಾತಾಡ್ತೀವಿ ಅಂತ ಹೇಳ್ತಾರೆ. ಅವರು ಇವತ್ತು ಕ್ಯಾಬಿನೆಟ್ ಸಭೆಯನ್ನು ಮುಗಿಸಿದ ನಂತರ ಬಹುಶಃ ಅವರೇ ಖುದ್ದಾಗಿ ಮಾಧ್ಯಮದ ಮುಂದೆ ಹಾಜರಾಗುವಂತಹ ನಿರೀಕ್ಷೆ ಇದೆ. ಅಲ್ಲಿ ಆ ಸಂದರ್ಭದಲ್ಲಿ ಅವರು ತನ್ನ ಸರ್ಕಾರದ ವಿಚಾರಗಳನ್ನು ತಿಳಿಸುವಂತಹ ಸಾಧ್ಯತೆಗಳಿದ್ದಾವೆ. ಯಾವೆಲ್ಲ ವಿಷಯಗಳನ್ನು ಅವರು ಪ್ರಸ್ತಾಪಿಸ್ತಾರೆ, ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವರು ಮಾತನಾಡುವಾಗ ಯಾವ ವಿಚಾರಗಳನ್ನು ಪ್ರಸ್ತಾಪಿಸ್ತಾರೆ ಅನ್ನೋದನ್ನು ನೋಡಬೇಕು. ಇವ್ರಿಗೆ